press the bell icon on the YouTube app and never miss another update. Well, on to question number 91. Which of the following cell organelle help in osmoregulation in some protist? ಕೆಲವು ಪ್ರೊಟಿಸ್ಟ್ಗಳಲ್ಲಿ ಯಾವ ಸೆಲ್ ಆರ್ಗನಲ್ಲು ಆಸ್ಮೋರೆಗ್ಯುಲೇಷನ್ ಅಂದರೆ ವಾಟರ್ ಕಂಟೆಂಟ್ ಜಾಸ್ತಿ ಆದರೆ ಅದನ್ನು ರಿಮೂವ್ ಮಾಡೋದು, ಸೊ ಟು ಪಾಸ್ ಇಟ್ ಔಟ್ಸೈಡ್ ದ ಸೆಲ್. ವಾಟರ್ ಕಂಟೆಂಟ್ ಕಡಿಮೆ ಆದರೆ ಅಬ್ಸಾರ್ವ್ ಮಾಡೋದು. ದಟ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಎಸ್ ಆಸ್ಮೋರೆಗ್ಯುಲೇಷನ್, ಮೇಂಟೈನಿಂಗ್ ದ ವಾಟರ್ ಬ್ಯಾಲೆನ್ಸ್ ಇನ್ ದ ಬಾಡಿ ಅಂತೀವಿ. Such thing is taken up by contractile vacuole. ಪ್ರೊಟಿಸ್ಟ್ಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಲೈಕ್ ಪ್ಯಾರಾಮಿಸಿಯಂ, ಅಮೀಬಾ, ಇವುಗಳಲ್ಲಿ ಕಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಇರುತ್ತೆ. ದಟ್ ಕಂಟ್ರಾಕ್ಟೈಲ್ ವ್ಯಾಕ್ಯೂಲ್ ವಿಲ್ ಹೆಲ್ಪ್ ಇನ್ the removal of excess of water, or it helps in the water when it is deficient, absorption of water when it is deficient. So answer for the question number 91 is the contractile vacuole is a structure that helps in osmoregulation. Now we are on to question number 92. What will be the amount of DNA in meiosis 2 product? ಅಂದರೆ ಮಿಯಾಸಿಸ್ ಸೆಲ್ ಡಿವಿಷನ್ ಕಂಪ್ಲೀಟ್ ಆದಮೇಲೆ, ಇಫ್ ದ ಮಿಯೋಸೈಟ್ ಕಂಟೈನ್ 40 ಪೈಕೋಗ್ರಾಮ್ ಆಫ್ DNA ಇನ್ G1 ಫೇಸ್. G1 ಫೇಸ್ ಬರೋದು ಬಿಫೋರ್ ಮಿಯಾಸಿಸ್ ಅನ್ನ 1 ಇನ ಇಂಟರ್ಫೇಸ್ ಅಲ್ಲಿ. G1 ಫೇಸ್ ಅಲ್ಲಿ 40 ಪೈಕೋಗ್ರಾಮ್ ಆದರೆ, ಓಕೆ, ಸೊ ದೆನ್ ದಿ ಎಂಡ್ ಪ್ರಾಡಕ್ಟ್ ಎಸ್ಪೆಷಲಿ ವಿಲ್ ಬಿ ದಿ 20 ಪಿಕೋಗ್ರಾಮ್ಸ್ ಆಗಿರುತ್ತೆ. ಸೊ ಡಿಪ್ಲಾಯ್ಡ್ ಸೆಲ್ಲು ಅಪ್ಲಾಯ್ಡ್ ಸೆಲ್ ಆಗಿರೋದ್ರಿಂದ ವಾಟ್ ಎವರ್ ದ ಪಿಕೋಗ್ರಾಮ್ಸ್ ಇನ್ ಕೇಸ್ ಆಫ್ ದ ಮಿಯೋಸೈಟ್, ಇಟ್ ವಿಲ್ ಬಿಕಮ್ ಆಫ್. ಸೊ ದಿ ಆನ್ಸರ್ ವಿಲ್ ಬಿ ದ 20 picograms. So we are on to question number 93. Which of the following characteristics are used by Whittaker for classification of organisms? ನಿಮಗೆ ಗೊತ್ತು, R.H. Whittaker in the year 1969 classified the entire living world into 5 kingdoms. 5 kingdom classification that included the Monera, that include prokaryotes. All the eukaryotes were placed under 4 kingdoms like Protista, fungi, plantae and animalia. He considered the mode of nutrition, he considered the thallus organization, he considered the phylogenetic relationship. So the answer for this will be, say, all of the above. Phylogenetic relationship means ancestry. Okay. So now we are on to question number 94. Select the incorrectly matched pair anta ide. Incorrectly matched pair anta ide. So ಇಲ್ಲಿ ಆಸ್ಪರ್ಜಿಲಸ್ ಅಲ್ಲಿ ಕೊನಿಡಿಯಾ ಪ್ರೊಡ್ಯೂಸ್ ಆಗುತ್ತೆ. ಮ್ಯೂಕರ್ ಅಲ್ಲಿ ನಿಮಗೆ ಗೊತ್ತು ಫೈಕೋಮೈಸಿಟಿಸ್ಗೆ ಬರುತ್ತೆ. ಸಿನೋಸೈಟಿಕ್ ಮೈಸೀಲಿಯಾ ಅಂದರೆ ಎಸೆಪ್ಟೇಟ್ ಆಗಿರೋದ್ರಿಂದ, ಆಯ್ತಾ, ಇಟ್ ಅಪಿಯರ್ಸ್ ಟು ಬಿ ಮಲ್ಟಿನ್ಯೂಕ್ಲಿಯೇಟ್ ಕಂಡೀಷನ್, ಕರೆಕ್ಟ್. ರೈಸೋಪಸ್ ಆಲ್ಸೋ ಬಿಲಾಂಗ್ಸ್ ಟು ಫೈಕೋಮೈಸಿಟಿಸ್, ಬಟ್ ಇಟ್ ಡಸಂಟ್ ಶೋ ಕ್ಯಾರಿಯೋಫೈಸ್. ಕ್ಯಾರಿಯೋಫೇಸ್ ಅಕರ್ಸ್ ಇನ್ ಕೇಸ್ ಆಫ್ ascomycetes. So thereby rhizopus ಕ್ಯಾರಿಯೋಫೇಸ್ ಅಂತಕ್ಕಂಥದ್ದು ತಪ್ಪು ಇದೆ, ಇನ್ಕರೆಕ್ಟ್ ಇದೆ. ಪೆನಿಸಿಲಿಮ್ ಬಿಲಾಂಗ್ಸ್ ಟು ಆಸ್ಕೋಮೈಸಿಟಿಸ್ ಅಂಡ್ ಆಯ್ತಾ, ಅದು ಆಸ್ಕೋಕಾರ್ಪ್ ಇಸ್ ದಿ ಬೆಸಿಡಿಯಂ. ಸೊ ಆಸ್ಪರ್ಜಿಲಸ್ ಕೊನಿಡಿಯಸ್ ಸರಿ ಇದೆ, ಮ್ಯೂಕರ್ ಸಿನೋಸೈಟಿಕ್ ಮೈಸೀಲಿಯಂ ಸರಿ ಇದೆ, ಪೆನಿಸಿಲಮ್ ಆಸ್ಕೋಕಾರ್ಪ್ ಸರಿ ಇದೆ, ರೈಸೋಪಸ್ ಡೈಕ್ಯಾರಿಯೋಫೇಸ್ ತಪ್ಪಿದೆ. On to question number 95. Stem tendrils occur in. So stem tendrils ನಿಮಗೆ ಗೊತ್ತು, ಸ್ಟೆಮ್ ಅಲ್ಲಿ ಆಯ್ತಾ ಟೆಂಡ್ರಿಲ್ಸ್ಗಳು. ಓಕೆ, ಸೊ ದೇ ಆರ್ ಅಕ್ಕರ್ ಇನ್ ವಾಟರ್ ಮೆಲಾನ್ ಅಲ್ಲಿ, ಕುಕುಂಬರ್ ಅಲ್ಲಿ,
pumpkin ಅಲ್ಲಿ watermelon, cucumber and pumpkin, all the three belongs to Cucurbitaceae family. Weak stemmed plants ಇರ್ತವೆ, ಇವುಗಳಲ್ಲಿ stem tendrils ಗಳಿರ್ತದೆ. So answer is all A, B, C. So the third option it is all A, B, C. We are on to question number 96. Keel is the characteristic feature of the flower of ಅಂತ ಇದೆ. ನಿಮಗೆ ಗೊತ್ತು ಆಯ್ತಾ, ವೆಕ್ಸಿಲರಿ ಇಸ್ಟಿವೇಷನ್ ಅಥವಾ ಹೇಳ್ತೀವಿ ಡಿಸೆಂಡಿಂಗ್ಲಿ ಇಂಬ್ರಿಕೇಟ್ ಇಸ್ಟಿವೇಷನ್ ಅಂತೀವಿ. ಒಂದು ಪೆಟಲ್, ಲಾರ್ಜ್ ಪೆಟಲ್ ಇರ್ತದೆ ಕಂಪ್ಲೀಟ್ಲಿ ಔಟ್ಸೈಡ್, ಇಟ್ ಇಸ್ ಕಾಲ್ಡ್ ಅ ಸ್ಟ್ಯಾಂಡರ್ಡ್ ಪೆಟಲ್ ಆರ್ ವೆಕ್ಸಿಲಮ್. ಇನ್ನೆರಡು ಪೆಟಲ್ ಇರುತ್ತೆ, ಒನ್ ಮಾರ್ಜಿನ್ ಇಸ್ ಇನ್ ಅಂಡ್ ಅದರ್ ಮಾರ್ಜಿನ್ ಇಸ್ ಔಟ್. ಅವುಗಳನ್ನ ಎರಡು ಪೆಟಲ್ ಆಯ್ತಾ, ನಿಮಗೆ ಗೊತ್ತು ಆಲೆ ಆರ್ ವಿಂಗ್ ಪೆಟಲ್ಸ್ ಅಂತ ಕರಿತೀವಿ. ಇನ್ನೆರಡು ಪೆಟಲ್ಸು ಈ ತರ ಯುನೈಟ್ ಆಗಿರ್ತವೆ, ಇದನ್ನ ಕೀಲ್ ಅಥವಾ ಕೆರೈನ ಅಂತ ಕರೀತೀವಿ. ಸೊ ಇದು ಫ್ಯಾಬೇಸಿಯ ಕ್ಯಾರೆಕ್ಟರಿಸ್ಟಿಕ್. ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫ್ಯಾಬೇಸಿ. ಸೊ ಫ್ಯಾಬೇಸಿ ಫ್ಯಾಮಿಲಿಗೆ ಇಲ್ಲಿ ಬರ್ತಕ್ಕಂಥದ್ದು ಟ್ರೈಫೋಲಿಯಂ. ಟ್ರೈಫೋಲಿಯಂ ಬಿಲಾಂಗ್ಸ್ ಟು ಫ್ಯಾಬೇಸಿ. ಆಯ್ತಾ, ಇದರಲ್ಲಿ ಟ್ರೈಫೋಲಿಯೇಟ್ ಲೀಫ್ ಇದೆ. ಆ ಟ್ರೈಫೋಲಿಯೇಟ್ ಲೀಫ್ ಮೇಲೇನೆ TRNA ಸ್ಟ್ರಕ್ಚರ್ ಅನ್ನ ರಾಬರ್ಟ್ ಹೋಲೆ ಹೇಳ್ತಾನೆ. ಓಕೆ, ಸೊ ಟ್ರೈಫೋಲಿಯಂ ಇಸ್ ಅನ್ ಎಸ್ಪೆಷಲಿ ಶೋಸ್ ದ ವಿಚ್ ಬಿಲಾಂಗ್ಸ್ ಟು ಫ್ಯಾಬೇಸಿ, ಶೋಸ್ ದ ಪ್ರೆಸೆನ್ಸ್ ಆಫ್ ಕೀಲ್ ಆರ್ ಕೆರೈನ. ಮತ್ತೆ ಚಿಲ್ಲಿ ಅಂಡ್ ಪೊಟೆಟೊ ಇದೆ, ಬೋತ್ ಬಿಲಾಂಗ್ಸ್ ಟು ಸೊಲೆನೇಸಿ ಅಂಡ್ ಲಿಲಿ ಬಿಲಾಂಗ್ಸ್ ಟು ಲಿಲಿಯೇಸಿ. ಹಾಗಾಗಿ ಚಿಲ್ಲಿ, ಪೊಟೆಟೊ ಹಾಗೂ ಲಿಲಿಯಲ್ಲಿ ಈ ಕೀಲ್ ಪೆಟಲ್ ಇರಲ್ಲ. Now we are on to question number 97. Which of the following component of phloem is made up of sclerenchyma cells? ಈಗ ಫ್ಲೋಯಮಿನ ಯಾವ ಸೆಲ್ಲು ಆಯ್ತಾ, ಕಾಂಪೋನೆಂಟ್ ಫ್ಲೋಯಮ್ ಮೇಡ್ ಅಪ್ ಆಫ್ ಸ್ಕ್ಲೆರೆನ್ಕೈಮಾ ಸೆಲ್ಸ್ ಅಂದ ತಕ್ಷಣ ಅಲ್ಲಿ ಝೈಲಮ್ ಫೈಬರ್ ಬರೋದೇ ಇಲ್ಲ. ಓಕೆ, ಸಿವ್ ಟ್ಯೂಬ್ಸ್ ಅಲ್ಲಿ ಆಯ್ತಾ. ಸೊ ಸಿವ್ ಟ್ಯೂಬ್ಸ್, ಯು ನೋ ದಟ್ ವಿ ಕಾಲ್ ದಮ್ ಆಸ್ ಇನ್ಯೂಕ್ಲಿಯೇಟೆಡ್ ಸೆಲ್ಸ್ ಅಂತೀವಿ. ಅಂಡ್ ದೆನ್ ಕಂಪ್ಯಾನಿಯನ್ ಸೆಲ್ಸ್, ಅವು ಕೂಡ ಲಿವಿಂಗ್ ಪ್ಯಾರನ್ಕೈಮಾ ಸೆಲ್ಸ್ ಅಸೋಸಿಯೇಟೆಡ್ ವಿತ್ ಸಿ ಟ್ಯೂಬ್. ಮತ್ತೆ ಸಿ ಟ್ಯೂಬ್ ಮತ್ತೆ ಕಂಪ್ಯಾನಿಯನ್ ಸೆಲ್ಸ್ ಅನ್ನ ಸಿಸ್ಟರ್ ಸೆಲ್ಸ್ ಅಂತಾನೂ ಕರಿತೀವಿ. ಇಲ್ಲಿ ಬಾಸ್ಟ್ ಫೈಬರ್ ಓಕೆ ಈಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಫ್ಲೋಯಮ್. ನಿಮಗೆ ಗೊತ್ತು ಫ್ಲೋಯಮ್ ಫೈಬರ್ ಅಂತ ಕೂಡ ಕರಿತೀವಿ, ಅದನ್ನೇ ನಾವು ಬಾಸ್ಟ್ ಫೈಬರ್ ಅಂತ ಕೂಡ ಕರಿತೀವಿ. ಇಟ್ ಈಸ್ ನಥಿಂಗ್ ಬಟ್ ದ ಡೆಡ್ ಸ್ಕ್ಲೆರೆನ್ಕೈಮಾ ಸೆಲ್ಸ್ associated with phloem. So they provide mechanical support. Now we are on to question number 98. The prime source of taxonomic study of various species of plants, animals and other organisms is 98th question. No? The prime source of taxonomic study of various species of plants, animals and other organisms is collection of actual specimens. ಅದಾದ್ಮೇಲೆನೆ ನಿಮಗೆ ಐಡೆಂಟಿಫಿಕೇಶನ್, ಡಿಸ್ಕ್ರಿಪ್ಷನ್, ನಾಮಿನ್ಕ್ಲೇಚರ್ ಎಲ್ಲ ಮಾಡಕ್ ಸಾಧ್ಯ ಇದೆ. ಸೊ ಮೊದಲಿಗೆ ದ ಕಲೆಕ್ಷನ್ ಆಫ್ ದ ಆಕ್ಚುವಲ್ ಸ್ಪೆಸಿಮನ್, ದಟ್ ಈಸ್ ದಿ ಪ್ರೈಮ್ ಸೋರ್ಸ್ ಫಾರ್ ಟ್ಯಾಕ್ಸಾನಮಿಕ್ ಸ್ಟಡಿ. ಸ್ಪೆಸಿಮನ್ನೇ ಇಲ್ಲದೆ ನೀವು ಆಯ್ತಾ ಐಡೆಂಟಿಫೈ ಮಾಡೋಕ್ಕೂ ಆಗಲ್ಲ, ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ, ಅದಕ್ಕೆ ಹೆಸರು ಕೊಡೋಕ್ಕೂ ಆಗಲ್ಲ, ನಾಮಿನ್ಕ್ಲೇಚರು ಮಾಡೋಕ್ಕಾಗಲ್ಲ. ಹಾಗಾಗಿ ಮೊದಲಿಗೆ collection of actual specimen is the answer for 98th question. We are on to 99th. Find out the incorrect match anta ide. Incorrect match anta ide. ಮೊದಲಿಗೆ ಸ್ಟ್ಯಾಮಿನೋಡ್ ಅಂತ ಫಸ್ಟ್ ಆಪ್ಷನ್ ಸ್ಟ್ಯಾಮಿನೋಡ್ ಅಂತ ಇದೆ. ಸ್ಟರೈಲ್ ಸ್ಟೇಮನ್, ಕರೆಕ್ಟ್. ಸ್ಟ್ಯಾಮಿನೋಡ್ ಈಸ್ ನಥಿಂಗ್ ಬಟ್ ಸ್ಟರೈಲ್ ಸ್ಟೇಮನ್. ಸ್ಟ್ಯಾಮಿನೇಟ್ ಫ್ಲವರ್ ಅಂದ್ರೆ ಓನ್ಲಿ ಹ್ಯಾವಿಂಗ್ ಸ್ಟೇಮನ್ಸ್, ನಾಟ್ ದ ಪಿಸ್ಟಿಲ್, ಅದನ್ನ ನಾವು ಮೇಲ್ ಫ್ಲವರ್ ಅಂತ ಕರಿತೀವಿ, ಅದು ಸರಿ. ಎಪಿಫಿಲಸ್ ಸ್ಟೇಮನ್ಸ್ ಅಟ್ಯಾಚ್ ಟು ದ ಪೆಟಲ್ ಅಂತ ಇದೆ, ಇದು ತಪ್ಪು. ಎಪಿಫಿಲಸ್ ಅಂದ್ರೆ ದ ಸ್ಟೇಮನ್ಸ್ ಆರ್ ಅಟ್ಯಾಚ್ ಟು ದ ಪೆರಿಯಾಂತ್ ಯೂನಿಟ್ಸ್, ಅದನ್ನೇ ನಾವು ಪೆರಿಯಾಂತ್ ಯೂನಿಟ್ಗಳನ್ನ ಟೆಪಲ್ಸ್ ಅಂತೀವಿ. ಓಕೆ,
Perianth, where the perianth ಬರೋದು ಎಲ್ಲಿ, where calyx and corolla undifferentiated. ಈಗ ಫಾರ್ ಎಕ್ಸಾಂಪಲ್ ಮೈಕೀಲಿಯಾ ಚಂಪಾಕ, ಸಂಪಿಗೆ ಹೂವು, ಈವನ್ ಇನ್ ದ ಮೆಂಬರ್ಸ್ ಆಫ್ ಲಿಲಿಯೇಸಿ, ಅಲ್ಲಿ ನಿಮಗೆ ಕೇಲಿಕ್ಸ್ ಮತ್ತೆ ಕರೋಲಾನ ಡಿಫರೆನ್ಶಿಯೇಟ್ ಮಾಡೋಕ್ಕಾಗಲ್ಲ, ಅಂತಹ ಕಡೆ ಪೆರಿಯಾಂತ್ ಇರುತ್ತೆ. ಪೆರಿಯಾಂತಗಳ ಯೂನಿಟ್ ಅನ್ನ ಟೆಪಲ್ಸ್ ಅಂತೀವಿ. ಪೆರಿಯಾಂತಿನ ಯೂನಿಟ್ಸ್ಗೆ ಟೆಪಲ್ಸ್ಗೆ ಅಟ್ಯಾಚ್ ಆದರೆ ಅಂಥದನ್ನ ಎಪಿಫಿಲಸ್ ಅಂತೀವಿ. ಸ್ಟೇಮನ್ಸ್ ಅಟ್ಯಾಚ್ ಟು ದ ಪೆಟಲ್ಸ್ ಆದರೆ ಅದನ್ನ ಎಪಿಪೆಟಲಸ್ ಅಂತೀವಿ. ಸೊ ಎಪಿಪೆಟಲಸ್ ಅಂತೀವಿ. ಸೊ ದಟ್ ಇಸ್ ಅ ರಾಂಗ್ ಇಯಮ್, ದಟ್ ಈಸ್ ಇನ್ಕರೆಕ್ಟ್. Fourth one ನೋಡ್ರಿ, ಪಾಲಿಡೆಲ್ಫಸ್. ಸ್ಟೇಮನ್ಸ್ ಯುನೈಟೆಡ್ ಇನ್ ಮೋರ್ ದ್ಯಾನ್ 2 bundles. ಒಂದೇ ಬಂಡಲ್ ಇದ್ರೆ ಮಾನೋಡೆಲ್ಫಸ್, as you see in case of China rose or hibiscus. Diadelphus, as you see in the case of what is known to be the pea plant. Polydelphus ನಿಮಗೆ citrus plants ಅಲ್ಲಿ ಬರುತ್ತೆ. ಹಾಗಾಗಿ so the answer, wrong answer is in Epiphyllus. We are on to 100th question. Select the incorrectly matching ಅಂತ ಇದೆ. ಫಸ್ಟ್ ಆಪ್ಷನ್ ನೋಡ್ರಿ, ಲಿನಿಯಸ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇನ್ಕ್ಲೂಡ್ ಪ್ಲಾಂಟ್ಸ್ ಅಂಡ್ ಅನಿಮಾಲಿಯಾ. ದಟ್ಸ್ ಕರೆಕ್ಟ್. ಫಸ್ಟಿಗೆ ಆಯ್ತಾ, ಸೈಂಟಿಫಿಕ್ ಕ್ಲಾಸಿಫಿಕೇಶನ್ ಅಲ್ಲಿ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಲಿನಿಯಸ್ ಮಾಡ್ತಾನೆ. ಅವನು ಮಾಡಿದಾಗ ಪ್ಲಾಂಟೇ ಕಿಂಗ್ಡಮ್, ಅನಿಮಾಲಿಯಾ ಕಿಂಗ್ಡಮ್ ಇರುತ್ತೆ. ವಿಟಿಕರ್ ಕಿಂಗ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್, ಸೆಕೆಂಡ್ ಒನ್, ಬ್ರಾಟ್ ಟುಗೆದರ್ Chlamydomonas and Chlorella with Paramecium and Amoeba in Protista. ಇವುಗಳನ್ನೆಲ್ಲ ಆತ ವಿಟಕರು, Chlamydomonas, Chlorella, earlier they were there in algae and they were brought into Protista. Likewise, Paramecium and Amoeba were placed in the Animalia. They were brought into Protista. So, cell wall ಇರ್ತಕ್ಕಂತಹ ಕ್ಲಾಮಿಡೋಮಾನಾಸು, ಕ್ಲೋರೆಲ್ಲಾ, ಸೆಲ್ ವಾಲ್ ಇಲ್ಲದೆ ಇರ್ತಕ್ಕಂತಹ ಪ್ಯಾರಾಮೀಸಿಯಂ ಮತ್ತೆ ಅಮೀಬಾ ಜೊತೆ ಪ್ರೊಟಿಸ್ಟಾದಲ್ಲಿ ಸೇರಿಸಿದ್ದು ವಿಟಕರ್. ಸರಿ. ನೆಕ್ಸ್ಟ್ ಒನ್, ಥರ್ಮೋ ಅಸಿಡೋಫೈಲ್ಸ್, ಆಟೋಟ್ರೋಪಿಕ್ ಆಬ್ಲಿಗೇಟ್ ಎನರೋಬ್ಸ್ ಅಂತ ಇದೆ. ಇದು ತಪ್ಪು. ದೇ ಆರ್ ಆಟೋಟ್ರೋಪಿಕ್, ಓಕೆ, ಬಟ್ ದೇ ಆರ್ ನಾಟ್ ಆಬ್ಲಿಗೇಟ್. ಆಯ್ತಾ, ಎನರೋಬ್ಸ್ ಅಲ್ಲ, ಫ್ಯಾಕಲ್ಟೇಟಿವ್ ಎನರೋಬ್ಸ್, ಅವಕಾಶವಾದಿ. ಅವಕಾಶ ಸಿಕ್ಕಿದ್ರೆ they can act as, in presence of oxygen they can act as aerobic, in the absence of oxygen they can act as anaerobic. So such condition is called the facultative anaerobic. So that is wrong. The third option is wrong. Recycling of nutrients, chemosynthetic bacteria. That's correct. So with reference to question number 100, ಥರ್ಮೋಸಿಡೋಫೈಲ್ಸ್ ಆಟೋಟ್ರೋಪಿಕ್ ಆಬ್ಲಿಗೇಟ್ ಅನರೋಬ್ಸ್ ಅನ್ನೋದು ತಪ್ಪು. ಆಟೋಟ್ರೋಪಿಕ್ ಫ್ಯಾಕಲ್ಟೇಟಿವ್ ಅನರೋಬ್ಸ್ ಆಗಿದ್ರೆ ಸರಿ ಆಗ್ತಿತ್ತು. ನೌ ವಿ ಆರ್ ಆನ್ ಟು ಕ್ವಶನ್ ನಂಬರ್ 101. ಇಲ್ಲಿ ಮ್ಯಾಥ್ ದ ಫಾಲೋಯಿಂಗ್ ಇದೆ. ಥ್ಯಾಲೋಕಾಯ್ಡ್ಸ್. ದೇ ಆರ್ ಫ್ಲಾಟ್ membranous sacs, ಚೀಲದ ತರ ಇರ್ತದೆ, ಸ್ಟ್ರೋಮಾ. ದಟ್ ಈಸ್ ಇನ್ ಕೇಸ್ ಆಫ್ ಕ್ಲೋರೋಪ್ಲಾಸ್ಟ್. ಸ್ಟ್ರೋಮಾ ವಿಲ್ ಬಿ ದೇರ್ ಇನ್ ದ ಕ್ಲೋರೋಪ್ಲಾಸ್ಟಿಡ್ಸ್. ಫ್ಲಾಟ್ membranous sac in stroma. Cristae. Infoldings in mitochondria. A is 3, B is 4. Cisternae. Disc-shaped sacs in Golgi apparatus. C1. And chromatin, condensed structure of DNA, D2. So it is A3, B4, C1 and D2. That is first option. First option is correct. Now we are moving on to question number 102. Endogenously formed, thin-walled, non-motile, asexual spores are the characteristics of fungal group related with. So, this character Phycomycetes character.
ಫೈಕೋಮೈಸಿಟಿಸ್ ಅಲ್ಲಿ ಸೆಪ್ಟೇಟ್ ಮೈಸೀಲಿಯಂ ಇರಲ್ಲ, ಅದು ಎಸೆಪ್ಟೇಟ್. ಎಸೆಪ್ಟೇಟ್ ಆಗೋದ್ರಿಂದ ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನ್ ಇರುತ್ತೆ, ಅದನ್ನ ಸಿನೋಸೈಟಿಕ್ ಮೈಸೀಲಿಯಂ ಅಂತೀವಿ. ಓಕೆ, ಸಿನೋಸೈಟಿಕ್ ಮೈಸೀಲಿಯಂ ಅಂತ. ಮತ್ತೆ ಆಯ್ತಾ, ಕೈಟಿನಸ್ ಸೆಲ್ ವಾಲ್ ಇದ್ದೇ ಇರ್ತದೆ. ಸೊ 2 ಕೈಟಿನಸ್ ಸೆಲ್ ವಾಲ್ ಇರುತ್ತೆ, ಎಸೆಪ್ಟೇಟ್ ಸಿನೋಸೈಟಿಕ್ ಮೈಸೀಲಿಯಂ ಇರುತ್ತೆ. ಎನ್ ಇಂಟರ್ವೀನಿಂಗ್ ಡೈಕ್ಯಾರಿಯೋಟಿಕ್ ಸ್ಟೇಜ್ ಆಸ್ಕೋಮೈಸಿಟಿಸ್ ಅಲ್ಲಿ ಬರೋದು, ಇದರಲ್ಲಿ ಬರಲ್ಲ. ಅಬ್ಸೆನ್ಸ್ ಆಫ್ ಫ್ರೂಟಿಂಗ್ ಬಾಡಿ. ಸೊ ಯಾವ್ಯಾವ ಸರಿ ಇದೆ? ಸೆಕೆಂಡ್, ಥರ್ಡ್ ಅಂಡ್ ಫಿಫ್ತ್. ಸೊ ದಟ್ ಈಸ್ ದ ಫಸ್ಟ್ ಆಪ್ಷನ್. ಫಸ್ಟ್ ಆಪ್ಷನ್. ಓಕೆ, ವಿತ್ ರೆಫರೆನ್ಸ್ ಟು 102 ಫೈಕೋಮೈಸಿಟಿಸ್ ಕ್ಯಾರೆಕ್ಟರ್ಸ್ಗಳಿವು. ಕೈಟಿನಸ್ ಸೆಲ್ ವಾಲ್ ಇರುತ್ತೆ, ಎಸೆಪ್ಟೇಟ್ ಅಂಡ್ ಸಿನೋಸೈಟಿಕ್ ಮೈಸೀಲಿಯಂ ಇರುತ್ತೆ, ಅಬ್ಸೆನ್ಸ್ ಆಫ್ ಫ್ರೂಟಿಂಗ್ ಬಾಡಿ ಇರುತ್ತೆ. ಸೊ ನೌ ವಿ ಆರ್ ಆನ್ ಟು 103. Select the correct statement with respect to pollen grain. The pollen kit is present in the pollen grains of entomophilous plants. Entomophilous andre ನಿಮಗೆ ಗೊತ್ತು, their pollination is brought about by insects. ಅವುಗಳಲ್ಲಿ pollen kit ಇರುತ್ತೆ, that's correct. Exine is rich in pectocellulose ಅಂತ ಇದೆ, ತಪ್ಪು. ಸೊ ನಿಮಗೆ ಗೊತ್ತು, ಎಕ್ಸೈನ್ ಅಲ್ಲಿ ಸ್ಪೋರೋಪೊಲನಿನ್ ಇರುತ್ತೆ, ಇಂಟೈನ್ ಅಲ್ಲಿ ಪೆಕ್ಟೋಸೆಲ್ಯುಲೋಸ್ ಇರುತ್ತೆ. ಸೆಕೆಂಡ್ ಆಪ್ಷನ್ ರಾಂಗ್. ವೆಜಿಟೇಟಿವ್ ಸೆಲ್ ಫ್ಲೋಟ್ಸ್ ಇನ್ ದ ಸೈಟೋಪ್ಲಾಸಮ್ ಆಫ್ ಜನರೇಟಿವ್ ಸೆಲ್, ತಪ್ಪು. ಜನರೇಟಿವ್ ಸೆಲ್ floats in the cytoplasm of vegetative cell because vegetative cell is a bigger one, okay, and the generative cell is a smaller one. Viability of pollen grain of wheat and rice for many years anta ide, it is just 30 minutes. So hagagi illi, so correct statement, first statement, that is pollen kit is present in pollen grains of entomophilous plants. Now we are on to question number 104. 104. Cells of which of the following regions of root, cells of which of the following regions of root undergo rapid enlargement and are responsible for growth of the root in length? Okay, ನಿಮಗೆ ಗೊತ್ತು, okay, ಒಂದು ರೀಜನ್ಸ್ ಆಫ್ ರೂಟ್ ಹೇಳುವಾಗ ನಾವು ಈಗ ಬರಿತೀವಿ, ಎಕ್ಸ್ಟ್ರೀಮ್ ಟಿಪ್ ಅಲ್ಲಿ ರೂಟ್ ಕ್ಯಾಪ್ ಅನ್ನ ಬರಿತೀವಿ. ಅದಾದ ಮೇಲೆ ದ ರೀಜಿನ್ ಆಫ್, ಆಯ್ತಾ, ಸೆಲ್ ಡಿವಿಷನ್ ಅಂತ ಬರಿತೀವಿ, ದ ರೀಜಿನ್ ಆಫ್ ಸೆಲ್ ಡಿವಿಷನ್. ಅದಾದ ಮೇಲೆ ದೊಡ್ಡ ರೀಜಿಯನ್ ಬರುತ್ತೆ, ರೀಜಿನ್ ಆಫ್ ಸೆಲ್ ಎಲಾಂಗೇಷನ್ ಅಂತ ಬರಿತೀವಿ. ಇದಾದ ಮೇಲೆ ಬರ್ತಕ್ಕಂಥದ್ದು ರೂಟ್ ಹೇರ್ಸ್ ಇರ್ತಕ್ಕಂಥ ಈ ರೀಜಿನ್ ಅನ್ನ ರೀಜಿನ್ ಆಫ್ ಮೆಚುರೇಷನ್ ಅಥವಾ ರೀಜಿನ್ ಆಫ್ ಡಿಫರೆನ್ಸಿಯೇಷನ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಇಲ್ಲಿ ನಿಮ್ಗೆ ಗೊತ್ತು, ಈ ರೀಜಿನ್ ಅಲ್ಲಿ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇರುತ್ತೆ. ದೇ ಡಿವೈಡ್ ಇನ್ ನಂಬರ್ ಬಟ್ ದೇರ್ ಸೈಜ್ ವಿಲ್ ನಾಟ್ ಇನ್ಕ್ರೀಸ್. ಆಸ್ ಎ ರಿಸಲ್ಟ್ ದ ನಂಬರ್ ಆಫ್ ಸೆಲ್ಸ್ ಗೆಟ್ ಇನ್ಕ್ರೀಸ್ಡ್ ಬಟ್ ನಾಟ್ ದ ಸೈಜ್. But in the region of cell elongation, the cells, meristematic cells, will elongate as well as enlarge. Okay, so thereby the see the growth that occurs in, especially responsible for elongation of the root, will be from cell elongation. So actually hagagi the answer for will be the elongation region. Elongation. Then we are on to question number 105. 105. Illi, in Mendel's dihybrid cross for seed shape and seed color, okay, the F2 progeny produced will be with the genotype of anta ide. ಅವರು ಕೊಟ್ಟಿರುವಂತಹ ಜೀನೋಟೈಪ್ಗಳನ್ನು ನಾವು ಬರಿಬೇಕಂತ ಹೇಳಿದ್ರೆ, ಓಕೆ, ಅವ್ರೇನು ಕೊಟ್ಟಿದ್ದಾರೆ? ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಇದೊಂದು. ದೆನ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ, ಇನ್ನೊಂದು. ದೆನ್ ದೇ ಆರ್ ಗಿವನ್ ಕ್ಯಾಪಿಟಲ್ ಆರ್,
ಸ್ಮಾಲ್ ಆರ್, ಸ್ಮಾಲ್ ವೈ ಇನ್ನೊಂದು. ಓಕೆ, ಸೊ ದೇರ್ ಬೈ ಇನ್ನೊಂದು ಸ್ಮಾಲ್ ಆರ್ ಸ್ಮಾಲ್ ವೈ ಇನ್. ಸೊ ದೀಸ್ ಆರ್ ದ ಕಂಡೀಷನ್ಸ್ ದೇ ಹ್ಯಾವ್ ಗಿವನ್. ಸೊ ಹೀಗಾಗಿ ಇದನ್ನ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ವಿ ಶುಡ್ ಟೇಕ್ ದಟ್ ಚೆಕರ್ ಬೋರ್ಡ್ ಬರಿಬೇಕಾ. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, capital R small y, small r capital Y, small r small y. So ಇಲ್ಲಿ capital R capital Y, capital R capital Y capital Y, capital R capital Y small y, capital R small r capital Y, capital R small r capital Y small y. Okay, likewise capital R small y, capital R capital Y small y, capital R small y, capital R small r capital Y small y. So ಈ ತರ ಪೂರಾ ಚಾರ್ಟ್ ಅನ್ನ ನೀವು ಬರೆದ್ರೆ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಈಗ ಅವ್ರು ಕೊಟ್ಟಿರ್ತಕ್ಕಂತಹ 4 ಫಸ್ಟ್ ಒನ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, 4 ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಇದು 2 ಕ್ಯಾಪಿಟಲ್ ಆರ್ ಸ್ಮಾಲ್ y ಸ್ಮಾಲ್ ವೈ, ಇದು 2 ಸ್ಮಾಲ್ ಆರ್ ಸ್ಮಾಲ್ ವೈ 1. ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಈ ಚಾರ್ಟ್ ಅನ್ನ ಬರಿಬೇಕಾಗ್ತದೆ. ಬರೆದ್ರೆ ನಿಮ್ಗೆ ಇದು ಗೊತ್ತಾಗ್ತದೆ. ದಟ್ ಇಟ್ ಕಮ್ಸ್ ಟು 4:2:2:1 ratio. Okay, that is what exactly the answer for this particular 105 question. And now we are moving on to question number 106. ಇಲ್ಲಿ match the following ಕೊಡಲಾಗಿದೆ. Match the following. Placentation, arrangement of ovules within an ovary. A4. Estivation, arrangement of various whorls in the bud. That is B3. Inflorescence, okay, arrangement of flowers. C1. A4, B3, C1. Flower, modified shoot for sexual reproduction. That is D2. So option will be, so the second option, A4, B3, C1 and D2. And now we are moving on to question number 107. Which of the following is not a greenhouse gas? ಇದರಲ್ಲಿ ಯಾವುದು ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತು. ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ ಅನ್ನೋದು NO2. N2O ಆಗಿದ್ರೆ ಓಕೆ, NO2. Okay, NO2 is not a greenhouse gas.
ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ನಿಮಗೆ ಗೊತ್ತಿರೋ ಹಾಗೆ 60% ಇರ್ತದೆ. ಮೀಥೈನ್ ಬಂದು 20% ಇರ್ತದೆ. CFCs ಬಂದು 14% ಇರ್ತದೆ. ಸೊ ಕ್ಲೋರೋಫ್ಲೋರೋಕಾರ್ಬನ್ಸು, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಮೀಥೈನ್, ದೇ ಫಾರ್ಮ್ ದ ಗ್ರೀನ್ ಹೌಸ್ ಗ್ಯಾಸಸ್. Okay, NO2 is not the greenhouse gas. Now we are on to question number 108. TS of the dicot root shows. TS of the dicot root shows. ನಿಮಗೆ ಗೊತ್ತು ಸ್ಟಾರ್ಚ್ ಶೀತ್ ಇರಲ್ಲ. TS of dicot ಸ್ಟೆಮ್ ಅಲ್ಲಿ ಬರುವಂತಹ ಎಂಡೋಡರ್ಮಿಸ್ ಅನ್ನು ನಾವು ಸ್ಟಾರ್ಚ್ ಶೀತ್ ಅಂತ ಕರಿತೀವಿ. ಓಕೆ, so that it cannot be. TS of dicot stem ಅಲ್ಲಿ ಬರುತ್ತೆ. well developed pith ಅದು ಬರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ಡೈಕಾಟ್ ಸ್ಟೆಮ್. ಓಕೆ, ಸೊ ಡೈಕಾಟ್ ರೂಟ್ ಅಲ್ಲಿ ವೆಲ್ ಡೆವಲಪ್ಡ್ ಪಿತ್ ಇರೋಲ್ಲ. ಮಾನೋಕಾಟ್ ರೂಟ್ ಅಲ್ಲಿ ಪಾನಿಯಾರ್ ಕಂಡೀಷನ್ ಇರೋದ್ರಿಂದ ಪಿರಿಸೈಕಲ್ ಇದು ಪಿತ್ ಒಂದು ಸ್ವಲ್ಪ ದೊಡ್ಡದಿರ್ಬೋದು. ಓಕೆ, so parenchymatous pericycle, that's correct. Pericycle will be parenchymatous. ನಿಮಗೆ ಗೊತ್ತು ಡೈಕಾಟ್ ರೂಟ್ ಅಲ್ಲಿ it will acquire. Okay, it will undergo, cells of this will undergo meristematic activity, the differentiation they undergo. Okay, and then they form the what is known to be the cambium and helps in secondary growth. ಪಾಲಿಯಾರ್ಕ್ xylem ಬಂಡಲ್ಸ್ ಬರೋದು ಮಾನೋಕಾಟ್ ರೂಟ್ ಅಲ್ಲಿ, ಡೈಕಾಟ್ ರೂಟ್ ಅಲ್ಲ. ಸೊ ಹಾಗಾಗಿ TS of dicot root shows parenchymatous pericycle. Now we are on to question number 109. Which of the given correct for ascomycetes ಅಂತ ಕೊಟ್ಟಿದೆ. ascomycetes ಬಗ್ಗೆ ಯಾವುದು ಸರಿ ಇದೆ ಅಂತ ಕೊಟ್ಟಿದೆ. ಯಾವುದು ಸರಿ ಇದೆ? ಸೊ ಹೈಫೆ ಈಸ್ ಎಸೆಪ್ಟೇಟ್ ಅಂತ ಕೊಡಲಾಗಿದೆ. ಹೈಫೆ ಈಸ್ ಎಸೆಪ್ಟೇಟ್ ಅಂತ ಕೊಡಲಾಗಿದೆ. ಸೊ ಹೈಫೆ ಎಸೆಪ್ಟೇಟ್ ಅಲ್ಲ, ಅದು ಸೆಪ್ಟೇಟ್. ಮೊಟೈಲ್ ಸ್ಟೇಜ್ ಡು ನಾಟ್ ಅಕರ್ ಇನ್ ಲೈಫ್ ಸೈಕಲ್ ಅಂತ ಇದೆ, ಇದು ಕರೆಕ್ಟ್. ಮೊಟೈಲ್ಸ್ ಆಯ್ತಾ, ಸ್ಟೇಜ್ ಡು ನಾಟ್ ಅಕರ್ ಇನ್ ಲೈಫ್ ಸೈಕಲ್ ಆಫ್ ಆಸ್ಕೋಮೈಸಿಟಿಸ್ ಅಂತ ಇದೆ, ಅದು ಕರೆಕ್ಟ್. ಎಸೆಕ್ಸುವಲ್ ರೀಪ್ರೊಡಕ್ಷನ್ ಮೋಸ್ಟ್ಲಿ ಬೈ ಕೊನಿಡಿಯಾ ಅಂತೀವಿ, ಅದು ಕರೆಕ್ಟ್. Ascocarps are produced exogenously ಅಂತ ಇದೆ, ತಪ್ಪು. They are produced endogenously. So ಹಾಗಾಗಿ so answer is B and C. Both B and C for which of the given are correct for ascomycetes. ಅಂದ್ರೆ motile stage do not occur in the life cycle and asexual reproduction mostly by conidia. Then we are on to 110th question. Strobilus is found in. Strobilus ಅಂದ್ರೆ ಕೋನ್ಸ್ ಅಂತೆ. ಸ್ಟ್ರೊಬೈಲಸ್ ಅಂದ್ರೂ ಒಂದೇ, ಕೋನ್ಸ್. ನಿಮ್ಗೆ ಗೊತ್ತು ಪೈನಸ್ ಮತ್ತೆ ಈಕ್ವಿಸೆಟಮ್ ಅಲ್ಲಿ, ಪೈನಸ್ ಹಾಗೂ ಈಕ್ವಿಸೆಟಮ್ ಅಲ್ಲಿ ಓಕೆ ಸೊ ಕೋನ್ಸ್ ಬರುತ್ತಾ. ಪಾಲಿಟ್ರೈಕಮ್ ಅಂಡ್ ಸ್ಪ್ಯಾಗ್ನಮ್ ಅಲ್ಲಿ ವಿಚ್ ಬಿಲಾಂಗ್ಸ್ ಟು ಓಕೆ ಸೊ ಇವುಗಳಲ್ಲಿ ಕೋನ್ಸ್ಗಳಂದ್ರೆ ಸ್ಟ್ರೊಬೈಲಸ್ ಬರಲ್ಲ. ಸೊ ಪೈನಸ್ ಹಾಗೂ ಈಕ್ವಿಸೆಟಮ್ ಅಲ್ಲಿ ಕೋನ್ಸ್ ಬರುತ್ತೆ ಆಯ್ತಾ, ಪಾಲಿಟ್ರೈಕಮ್ ಅಂಡ್ ಸ್ಪ್ಯಾಗ್ನಮ್ ಅಲ್ಲಿ ಬರಲ್ಲ. ಹಾಗಾಗಿ ದ ಆನ್ಸರ್ ಈಸ್ A and B only. Now we are on to 111. Okay, in which of the following all the three are micronutrients? First option nodri, manganese, zinc and iron. So idu ಮೂರು ಸಹ ಮೈಕ್ರೋನ್ಯೂಟ್ರಿಯೆಂಟ್. ಸೆಕೆಂಡ್ ಆಪ್ಷನ್ ಯಾಕಾಗಲ್ಲ ಅಂದ್ರೆ ಅದರಲ್ಲಿ ನೈಟ್ರೋಜನ್ನು ಇದೆ, ಮೆಗ್ನೀಷಿಯಮು ಇದೆ, ಆಗಲ್ಲ. ಥರ್ಡ್ ಆಪ್ಷನ್ ನಲ್ಲಿ ಸಲ್ಫರ್ ಇದೆ. ಫೋರ್ತ್ ಆಪ್ಷನ್ ಅಲ್ಲಿ ಮತ್ತೆ ಫಾಸ್ಫರಸ್ ಇದೆ. ನೈಟ್ರೋಜನ್, ಸಲ್ಫರ್ ಅಂಡ್ ಫಾಸ್ಫರಸ್ ಆರ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. ಹಾಗಾಗಿ ಸೆಕೆಂಡ್ ಅಂಡ್ ಥರ್ಡ್ ಅಂಡ್ ಫೋರ್ತ್ ಆಪ್ಷನ್ ಆಗಲ್ಲ. ದ ಫಸ್ಟ್ ಆಪ್ಷನ್ ನಲ್ಲಿ ಮ್ಯಾಂಗನೀಸ್, zinc and iron ಇದೆ, are the micronutrients. On to question number 112. Carbon dioxide acceptor of photosynthesis of rice plants.
ರೈಸ್ ಪ್ಲಾಂಟ್ಸ್ಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಕೆಲ್ವಿನ್ ಸೈಕಲ್ ಅಲ್ಲಿ ಯಾವುದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ? ನಿಮ್ಗೆ ಗೊತ್ತು, ಅವುಗಳಲ್ಲಿ ಆಯ್ತಾ RUBP. RUBP is the one especially, that is ribulose biphosphate is the one that accepts the carbon dioxide. Ribulose biphosphate. Okay, so thereby the answer is ribulose biphosphate, RUBP. And now we are on to question number 113. The end products of fermentation is. ಫರ್ಮೆಂಟೇಷನ್ ಇನ ಎಂಡ್ ಪ್ರಾಡಕ್ಟ್ಗಳು ಯಾವುದು? ಆಯ್ತಾ, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎಥನಾಲ್. ಆಯ್ತಾ, ನಿಮ್ಗೆ ಆಕ್ಚುಲಿ ಆಲ್ಕೋಹಾಲಿಕ್ ಫರ್ಮೆಂಟೇಷನ್, ಇನ್ನೊಂದು ಫರ್ಮೆಂಟೇಷನ್ ಬಂದು ಲ್ಯಾಕ್ಟಿಕ್ ಆಸಿಡ್, ಅದನ್ನ ಇಲ್ಲಿ ಕೊಡ್ಲಾಗಿಲ್ಲ, ಅದು ಕೊಟ್ಟಿದ್ದೀರ ಲ್ಯಾಕ್ಟಿಕ್ ಆಸಿಡ್ ಓನ್ಲಿ ಬರ್ತಿತ್ತು. ಓಕೆ, ಇಲ್ಲಿ ಏನಾಗುತ್ತೆ, ಸೊ ಕಾರ್ಬನ್ ಡೈಆಕ್ಸೈಡ್ ವಿಲ್ ಗೆಟ್ ರಿಲೀಸ್ಡ್ ಅಂಡ್ ಆಲ್ಸೋ ವಾಟ್ ಈಸ್ ಫಾರ್ಮ್ಡ್ ಈಸ್ ಎಥನಾಲ್, that is ethyl alcohol, C2H5OH. So thereby both A and B only. A and B only. Now we are on to question number 114. Abscisic acid is responsible for. ಇದನ್ನ ನಾವು ABA ಅಂತೆ, ABA ಅಂತ ಕೂಡ ಹೇಳ್ತೇವೆ. ಸ್ಟ್ರೆಸ್ ಹಾರ್ಮೋನ್ ಅಂತ ಕೂಡ ಕರೀತೀವಿ. Because it brings about the closure of stomata. So answer is A only. ಮಿಕ್ಕದ ಯಾವುದನ್ನು ಅದು ಉಂಟು ಮಾಡಲ್ಲ. ಟ್ರಿಪಲ್ ರೆಸ್ಪಾನ್ಸ್ ಅನ್ನು ಉಂಟು ಮಾಡೋದು ಎಥಿಲಿನ್, ಸೆಲ್ ಡಿವಿಷನ್ ಅನ್ನ ಉಂಟು ಮಾಡೋದು ಆಕ್ಸಿನ್ಸ್ ಅಂಡ್ ಸೈಟೋಕೈನಿನ್, ವೋಲ್ಟಿಂಗ್ ಅನ್ನ ಗಿಬ್ಬರ್ಲಿನ್ಸ್. ಹಾಗಾಗಿ ಸೊ ಅಬ್ಸಿಸಿಕ್ ಆಸಿಡ್ ಇನ್ನ, since it brings about the closure of stomata, okay, and also helps in the reduction of water loss from the plant body, ಅದಕ್ಕೆ ಸ್ಟ್ರೆಸ್ ಹಾರ್ಮೋನ್ ಅಂತ ಕೂಡ ನಾವು ಕರಿತೀವಿ. We are on to question number 115. 115ನೇ question. Which of the following plant group shows external fertilization? The gametes meet outside the body of the individual. ಸೊ ನಿಮಗೆ ಗೊತ್ತಿದೆ, ಇಲ್ಲಿ ಆಲ್ಗೆ ಪ್ಲಾಂಟ್ಸ್ ಅಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಇದೆ, ಎ ಓನ್ಲಿ. ಬ್ರಯೋಫೈಟ್ಸ್ ಅಲ್ಲಿ ನಿಮಗೆ ಗೊತ್ತು, ಮೇಲ್ ಗ್ಯಾಮೆಟ್ ಆರ್ಕಿಗೋನಿಯಾದ ಒಳಗಡೆ ಇರ್ತಕ್ಕಂಥ ಫೀಮೇಲ್ ಗ್ಯಾಮೆಟ್ ಅನ್ನು ಫ್ಯೂಸ್ ಆಗುತ್ತೆ. ದ ಸೇಮ್ ಥಿಂಗ್ ಇನ್ ಟೆರಡೋಫೈಟ್ಸ್ ಅಂಡ್ ಈವನ್ ಇನ್ ಜಿಮ್ನೋಸ್ಪರ್ಮ್. ಸೊ ದೇರ್ ಬೈ ಸೊ ಬ್ರಯೋಫೈಟ್ಸು, ಟೆರಡೋಫೈಟು, ಜಿಮ್ನೋಸ್ಪರ್ಮ್ ಅಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್ ಇರ್ತದೆ, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಬಂದು ಕೇವಲ ಆಲ್ಗೆಯಲ್ಲಿ ಇರ್ತದೆ. ನಾವು ವಿ ಆರ್ ಆನ್ ಟು 116. The ploidy level of integuments and antipodal cells of plant respectively. ಇವ್ರು ಕೊಟ್ಟಿರೋದು ನಿಮಗೆ ಗೊತ್ತು, ಓವ್ಯೂಲ್ ಅಲ್ಲಿ, ಓವ್ಯೂಲ್ಗೆ ಆಯ್ತಾ ಹೊರಗಡೆ ಇಂಟಗುಮೆಂಟ್ಸ್ ಇರ್ತವೆ. ಇಂಟಗುಮೆಂಟ್ ಸೆಲ್ಸ್ಗಳೆಲ್ಲವೂ ಕೂಡ ಡಿಪ್ಲಾಯ್ಡ್ ಸೆಲ್ಸ್. ವೆರಸ್ ಆಂಟಿಪೋಡಲ್ ಸೆಲ್ಸ್ ಬಂದು ಹ್ಯಾಪ್ಲಾಯ್ಡ್. ಸೊ ಇಟ್ ಈಸ್ ಟು ಬಿ 2N and N. So ploidy of integument is diploid, that is 2N. The ploidy of antipodal cells will be the N. We are on to question number 117. Which of the following is incorrectly matched ಅಂತ ಇದೆ? ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಇದೆ. ಯಾವುದು ಸರಿಯಾಗಿ ಮ್ಯಾಚ್ ಆಗಿಲ್ಲ? ಡಿಫರೆನ್ಶಿಯೇಟೆಡ್ ಇಂಟರ್ಫೆಸಿಕ್ಯುಲರ್ ಕೇಂಬಿಯಂ ಫ್ರಮ್ ಮೆಡುಲರಿ ಸೆಲ್ಸ್, ಇದು ಕರೆಕ್ಟ್ ಇದೆ. ಮೆಡುಲರಿ ರೇ ಅಥವಾ ಪಿತ್ರೆ ಅಂತೀವಿ, ಅಲ್ಲಿ ಪ್ಯಾರನ್ಕೈಮಾ ಸೆಲ್ಸ್ ಇರ್ತವೆ, ಅವು ಡಿಫರೆನ್ಸಿಯೇಷನ್ ಹೊಂದಿ ಇಂಟರ್ಫೆಸಿಕ್ಯುಲರ್ ಕೇಂಬಿಯಂ ಅನ್ನ ಫಾರ್ಮ್ ಮಾಡುತ್ತೆ, ಅದು ಕರೆಕ್ಟ್ ಇದೆ. ನೆಕ್ಸ್ಟ್ ಹಾರ್ಟ್ವುಡ್, ಅದನ್ನೇ ನಾವು ಡ್ಯುರಾಮನ್ ಅಂತೀವಿ. ಹೈಲಿ ಲಿಗ್ನಿಫೈಡ್ ವಾಲ್ಸ್ ಅಂಡ್ ನಾನ್ ಕಂಡಕ್ಟಿವ್, ಫಂಕ್ಷನ್ ಮಾಡೋದಲ್ಲ, ಅದನ್ನೇ ನಾವು ಫರ್ನಿಚರ್ ಬಳಸೋದಕ್ಕೆಲ್ಲ ಯೂಸ್ ಮಾಡ್ತೀವಿ, ಅದು ಸರಿ ಇದೆ.
Lenticels, lens-shaped opening for gaseous exchange. They are found in old dicot stem which has undergone secondary growth. ಅದು ಸರಿ ಇದೆ. Vascular cambium, partly primarily origin in dicot root. ತಪ್ಪು. ಪಾರ್ಟ್ಲಿ ಪ್ರೈಮರಿ ಆರಿಜಿನ್ ಅನ್ನೋದು ಡೈಕಾಟ್ ಸ್ಟೆಮ್ ಅಲ್ಲಿ ಆಗಿದ್ರೆ ಓಕೆ, ಡೈಕಾಟ್ ರೂಟ್ ಅಲ್ಲಿ ಅದು ಸೆಕೆಂಡರಿ ಆರಿಜಿನ್. ಹಾಗಾಗಿ ಸೊ ದಟ್ ಪಾಯಿಂಟ್ ಈಸ್ ರಾಂಗ್ ಹಿಯರ್. ದಿ ಫೋರ್ತ್ ಆಪ್ಷನ್ ಈಸ್ ರಾಂಗ್ ಫಾರ್ ಕ್ವೆಶ್ಚನ್ ನಂಬರ್ 117. ವಾಸ್ಕ್ಯುಲರ್ ಕೇಂಬಿಯಂ ಪಾರ್ಟ್ಲಿ ಇನ್ ಆರಿಜಿನ್ ಇನ್ ಡೈಕಾಟ್ ರೂಟ್. ಅದೇ ಏನಾದ್ರೂ ಪಾರ್ಟ್ಲಿ ಇನ್ ಆರಿಜಿನ್ ಇನ್ ಡೈಕಾಟ್ ಸ್ಟೆಮ್ ಆಗಿದ್ರೆ ಸರಿ ಆಗ್ತಿತ್ತು, ಯಾಕಂದ್ರೆ ಅಲ್ಲಿ cambium ಇತ್ತು. The cambium is primary. Whereas the first point ನೋಡ್ರಿ, differential intervesicular cambium of medullary ray ಅದು secondary origin. Now coming back to the question number 118. 118. Pyrenoids. ಆಯ್ತಾ, ನಿಮಗೆ ಗೊತ್ತು ಸ್ಟೋರೇಜ್ ಆರ್ಗನ್ಸ್ ಆಲ್ಗೆಯಲ್ಲಿ ಇರ್ತಾವ. They contain proteins and starch. Pyrenoids are the storage organs present in the cells of the algae. They contain protein and starch. On to the question number 119. The bacterial structure that helps in the respiration and DNA replication is. The bacterial structure that helps in respiration as well as DNA replication, they are called as mesosomes. Mesosomes. Now, they are formed from the foldings of the cell membrane in bacteria. ಅವುಗಳನ್ನು ನಾವು ಮೈಟೋಕಾಂಡ್ರಿಯಲ್ ಈಕ್ವಿವೆಲೆಂಟ್ಸ್ ಅಂತ ಕರಿತೀವಿ. Okay, they contain the enzymes required for respiration as well as DNA replication. We are on to question number 120. Select the mismatch ಅಂತ ಇದೆ. Equisetum homosporous ಸರಿ ಇದೆ. Salvinia heterosporous, 2 types of spores, microspores and megaspores. Cycas dioecious, male plant ಬೇರೆ ಇರ್ತದೆ. Female plant, male plant bearing male cones, female planting bearing female cones ಇರುತ್ತೆ. Pinus dioecious ತಪ್ಪು. Pinus is monoecious, is having only one plant will be having both male and female cones. ಹಾಗಾಗಿ that's a wrong for 120th question. 121ನೇ question now. In which of the following phase of cell cycle the most of the cell organelles duplication occurs? Cell cycle ಇನ ಯಾವ ಫೇಸ್ ಅಲ್ಲಿ ಆಯ್ತಾ ಸೆಲ್ಲಿನ ಬಹಳಷ್ಟು ಆರ್ಗನಲ್ಗಳು ಡೂಪ್ಲಿಕೇಟ್ ಆಗುತ್ತೆ? You know that it is S phase. ಆಯ್ತಾ, S phase. ಕ್ರೋಮೋಸೋಮ್ ಡೂಪ್ಲಿಕೇಟ್ ಆಗುತ್ತೆ, ಸೆಂಟ್ರಿಯೋಲ್ಸ್ ಡೂಪ್ಲಿಕೇಟ್ ಆಗುತ್ತೆ, ಡೂಪ್ಲಿಕೇಶನ್ ಆಗ್ತಕ್ಕಂಥದ್ದು that is in S phase. Okay, now we are moving on to question number 122. Nitrogen content in amides is. It is more than amino acids in amides. Amides ಅಲ್ಲಿ ನೈಟ್ರೋಜನ್ ಕಂಟೆಂಟು ಅಮೈನೋ ಆಸಿಡ್ಸ್ ಗಿಂತ ಜಾಸ್ತಿ ಇರುತ್ತೆ. The nitrogen content in amides is more than the amino acids. That's the correct statement. Now we are on to 123. Question number 123. At which stage the homologous chromosomes separate due to repulsion but are held by chiasmata? ಕ್ರೋಮೋಸೋಮ್ಸ್ಗಳು ಈ ಕಯಾಸ್ಮ್ಯಾಟಾ ರೀಜನಲ್ಲಿ ಎಸ್ಪೆಷಲಿ ಕ್ರಾಸ್ ಓವರ್ ರೀಜನಲ್ಲಿ ಹೆಲ್ಡ್ ಆಗಿರ್ತದೆ. ಓಕೆ, ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ವಿಲ್ ಬಿ ಹೆಲ್ಡ್ ಲೈಕ್ ದಿಸ್. ಆಯ್ತಾ, ಇದನ್ನ ಕ್ರಾಸ್ಡ್ ಓವರ್ ರೀಜನ್ ಅಂತ ಆಯ್ತಾ. ಸೊ ಹೋಮೋಲಗಸ್ ಪೇರಿಂಗ್ ಆಗೋದು ಸಿನಾಪ್ಸಿಸ್, ಇದು ಝೈಗೋಟಿನ್ ಸ್ಟೇಜ್ ಅಲ್ಲಿ. ಕ್ರಾಸಿಂಗ್ ಓವರ್ ಆಗೋದು ಪ್ಯಾಕೆಟಿನ್
ಝೈಗೋಟಿನಲ್ಲಿ ಸಿನಾಪ್ಟಿನಿಮಲ್ ಕಾಂಪ್ಲೆಕ್ಸ್ ಫಾರಮ್ ಆಗುತ್ತೆ, ಅಟ್ರಾಕ್ಷನ್ ಆಗುತ್ತೆ, ಪೇರಿಂಗ್ ಆಗುತ್ತೆ. ಪ್ಯಾಕೆಟಿನಲ್ಲಿ ಕ್ರಾಸಿಂಗ್ ಓವರ್ ಆಗುತ್ತೆ, ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಗಳ ನಡುವೆ ಕ್ರಾಸಿಂಗ್ ಓವರ್ ಆಗುತ್ತೆ. ಆದಮೇಲೆ ಡಿಪ್ಲೋಟಿನಲ್ಲಿ ರಿಪಲ್ಸಿವ್ ಫೋರ್ಸ್ ಡೆವಲಪ್ ಆಗುತ್ತೆ. The crossed over chromosome tends to move away from each other, but still they are held the region of chiasmata. ಆ chiasmata a force ಇಂದ ತುದಿಯವರೆಗೂ ಮೂವ್ ಆಗುತ್ತೆ, ಕ್ರೋಮೋಸೋಮಿನ ತುದಿಯವರೆಗೂ ಮೂವ್ ಆಗುತ್ತೆ. ನಾವು ಅದನ್ನ ಟರ್ಮಿನಲೈಸೇಷನ್ ಆಫ್ chiasmata ಅಂತೀವಿ. ಅದು ಡಯಾಕೈನೆಸಿಸ್ ಅಲ್ಲಾಗುತ್ತೆ. ಸೊ ಆನ್ಸರ್ ಟು ದಿಸ್ ವಿಲ್ ಬಿ ದ ಡಿಪ್ಲೋಟಿನ್. 123rd question ಗೆ, at which stage the homologous chromosomes separate due to repulsion but are held by chiasmata antakantadu, it is in diplotin stage. Now we are moving on to question number 1 to 4. 124. Select the correct statement anta ide. Select the correct statement. NAA is a synthetic auxin ante. Nimge gottu IAA, that is indole-acetic acid, is the natural auxin, whereas NAA, IBA, 2,4-D, 2,4,5-T ಇವೆಲ್ಲವೂ ಕೂಡ synthetic auxinಗಳು. They are prepared in the laboratory having the properties of auxins. So NAA is a synthetic auxin ಅನ್ನೋದು ಕರೆಕ್ಟ್ ಸ್ಟೇಟ್ಮೆಂಟ್. 2,4-D ಇನ್ಸೆಕ್ಟಿಸೈಡ್ ಅಂತ ಇದೆ, ತಪ್ಪು. ಇಟ್ಸ್ ಎ ವಿಡಿಸೈಡ್, ಕಳೆನಾಶಕ. ಆಕ್ಸಿನ್ ಪ್ರಮೋಟ್ ಫ್ರೂಟ್ ಅಂಡ್ ಲೀಫ್ ಡ್ರಾಪ್ ಅಟ್ ಅರ್ಲಿ ಏಜ್, ತಪ್ಪು. ಓಕೆ, they will not, abscisic acid will promote the fruit and leaf drop at early age, not the auxin. Auxin prevent abscission of older and mature leaves, younger leaves. ಈ ಎರಡನೇ ಸ್ಟೇಟ್ಮೆಂಟು, ಮೂರನೇ ಸ್ಟೇಟ್ಮೆಂಟು, ನಾಲ್ಕನೇ ಸ್ಟೇಟ್ಮೆಂಟು ತಪ್ಪಿದೆ. 2,4-D is an weedicide. Auxin will prevent abscission layer formation in young and ಆಯ್ತಾ, ಓಕೆ, ಯಂಗ್ ಎಕ್ಸ್ಪೆಷಲಿ ಅನ್ರೈಪನ್ಡ್ ಫ್ರೂಟ್, ಯಂಗ್ ಲೀಫು ಮತ್ತೆ ಅನ್ರೈಪನ್ಡ್ ಫ್ರೂಟ್ ಅಲ್ಲಿ ಅದು ಆಕ್ಸಿನ್ ಇದ್ರೆ ಅದು ಲೀಫ್ ಅನ್ನ ಡ್ರಾಪ್ ಮಾಡೋಕ್ಕೆ ಬಿಡೋಲ್ಲ ಆಗಿದೆ. ಅವೆರಡೂ ಸ್ಟೇಟ್ಮೆಂಟ್ಗಳು ತಪ್ಪಿದೆ. ಓಕೆ, ಮುಂದೆ 125th question. In his classic experiment on pea plants, Mendel did not use ಫ್ಲವರ್ ಪೊಸಿಷನ್ ಯೂಸ್ ಮಾಡ್ತಾನೆ, ಟರ್ಮಿನಲ್ ಆಕ್ಸಿಲರಿಯ ಅಂತ ಮಾಡ್ತಾನೆ. ಸೀಡ್ ಶೇಪ್ ಅನ್ನ ಮಾಡ್ತಾನೆ, ರೌಂಡಾ ರಿಂಕಲ್ಡಾ ಅಂತಾನೆ. ಸೀಡ್ ಕಲರ್ ಅನ್ನ ಮಾಡ್ತಾನೆ, ಎಲ್ಲೋನಾ ಗ್ರೀನ್ ಅಂತ. ಪಾಡ್ ಲೆಂತ್, ಪಾಡ್ ಅಂದ್ರೆ ಫ್ರೂಟ್ ಉದ್ದ ಇದೆಯಾ ತುಂಡ ಇದೆಯಾ ಅಂತ ಮಾಡಲ್ಲ. ಸೊ ಪಾಡ್ ಅಂದ್ರೆ ಫ್ರೂಟು, ಅದನ್ನ ಕನ್ಸಿಡರ್ ಮಾಡಲ್ಲ ಯಾರು, ಮೆಂಡೆಲ್. In his classical experiment on pea plants will not use the pod length. Pod andre enu, fruit. Now we are on to question number 126. Flocks are formed during secondary treatment of sewage. They are made up of. Flocks andre aerobic bacteria entangled in the mesh formed by fungal filament. Fungal filament gala, the aerobic bacteria and fungal filament together they form the flux. So nimge gotu secondary treatment anna now biological treatment antevi. Aerobic bacteria will act on the organic matter that is present in that sewage, helps to reduce it. There will be a luxuriant growth of aerobic bacteria which consume more oxygen to degrade it. The amount of oxygen used by this aerobic bacteria to degrade the organic matter, we call that as especially biochemical oxygen demand. We call it as biochemical
oxygen demand. So biochemical oxygen demand ಜಾಸ್ತಿ ಇದ್ರೆ ಅದನ್ನ highly polluted ಅಂತೀವಿ, ಕಡಿಮೆ BOD ಇದ್ರೆ ಅದನ್ನ less polluted ಅಂತೀವಿ. That's what exactly. So we are on to the question number 127. Plants produced through tissue culture are genetically identical to the original plant from which they were grown and they are called as clones ಅಥವಾ ಸೋಮೋ ಕ್ಲೋನ್ಸ್ ಅಂತ ಕರೀತಾರೆ. ಹೈಬ್ರಿಡ್ ಪ್ರೋಟೋಪ್ಲಾಸ್ಟ್ ಅಂದ್ರೆ ಎರಡು ಪ್ರೋಟೋಪ್ಲಾಸ್ಟ್ಗಳನ್ನು ಫ್ಯೂಸ್ ಮಾಡೋದು. ಡಿಫರೆಂಟ್ ಪ್ಲಾಂಟ್ಗಳ ಇದನ್ನು ಸೊಮ್ಯಾಟಿಕ್ hybrids ಅಂತ ಕರೀತಾರೆ. Any part of the plant that is used in tissue culture can be referred as explant. So here the answer for question number 127 is somoclones. Now we are on to 128. Which one is not a hot spot of India? Aravali Hills. Now in sacred groves ಗಳಿಗೆ ಉದಾಹರಣೆಯನ್ನು ಕೊಡ್ತೀವಿ. Aravali Hills, ಹಿಮಾಲಯ, ವೆಸ್ಟರ್ನ್ ಘಾಟ್ಸು, ಇಂಡೋ ಬರ್ಮಾ, ಈ ಮೂರೂ ಸಹ the three hot spots of India. Whereas Aravali Hills, we give an example for sacred groves especially. ಹಾಗಾಗಿ so that is the answer. That is not the hot spots. That is the answer for this particular question. ಇವುಗಳಲ್ಲಿ ಯಾವುದು ಹಾಟ್ ಸ್ಪಾಟ್ಸ್ ಆಫ್ ಇಂಡಿಯಾದು ಅಲ್ಲ, ಅದು ಅರಾವಲಿ ಹಿಲ್ಸ್. ಯಾವ್ಯಾವುದು ಹೌದು ಅಂದ್ರೆ ಹಿಮಾಲಯ, ವೆಸ್ಟರ್ನ್ ಘಾಟ್ಸ್ ಅಂಡ್ ಇಂಡೋಬರ್. ಆಗ ಆನ್ಸರ್ ಏನ್ ಮಾಡ್ಬೇಕಿತ್ತು, ಅರಾವಲಿ ಹಿಲ್ಸ್ ಅಂತ ತೆಗೆದು ಹಾಕಿ ಆಲ್ ಆಫ್ ದೀಸ್ ಅಂತ ಕೊಡ್ಬೋದಾಗಿತ್ತು. ಸೊ ಹಾಗಾಗಿ ಸೊ ಅರಾವಲಿ ಹಿಲ್ಸ್ ಇಸ್ ದಿ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. We are on to 129. Occasionally, a single gene may express more than one effect. The phenomena is called. ಕೆಲವು ವಿಶೇಷ ಸಂದರ್ಭದಲ್ಲಿ ಒಂದೇ ಒಂದು ಜೀನು ಮೋರ್ ದೆನ್ ಒನ್ ಎಫೆಕ್ಟ್ ಅನ್ನು ಉಂಟು ಮಾಡುತ್ತೆ. ಅದನ್ನೇ ನಾವು ಪ್ಲಿಯೋಟ್ರೋಪಿ ಅಂತೀವಿ. ಫಿನೈಲ್ ಕೀಟೋನೇರಿಯಾದಲ್ಲಿ ಈ ಕಾನ್ಸೆಪ್ಟ್ ಅನ್ನು ನಾವು ಓದ್ತೀವಿ. ದಟ್ಸ್ ಎನ್ ಎಕ್ಸಾಂಪಲ್ ಫಾರ್ ಇಟ್. So pleiotropy. Okay. Now we are on to question number 130. Which of the following is not a pyrimidine? Pyrimidine yaudalla. Cytosine is a pyrimidine. Uracil is a pyrimidine. Thymine is a pyrimidine. Guanine is a purine. It is not a pyrimidine. So guanine is the answer here, and it is a purine. It is not a pyrimidine. And now we are on to 131. Choose the correct option regarding retrovirus. Retrovirus ಅಂದ್ರೆ RNA virus. ಏನ್ ಗೊತ್ತು ನಿಮ್ಗೆ RNA virus? ಯಾವ ವೈರಸ್ ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ RNA ಆಗಿರುತ್ತೆ ಅದನ್ನ RNA virus ಅಥವಾ ರಿಟ್ರೋವೈರಸ್ ಅಂತೀವಿ. ಅವು ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಇಂದ DNA ಸಿಂಥಸೈಸ್ ಮಾಡುತ್ತೆ. ಸೊ ಫಸ್ಟ್ ಆಪ್ಷನ್ ನೋಡ್ರಿ, a RNA virus that can synthesize DNA during infection is called retrovirus. Exactly correct. All the other options are wrong. Okay. So then we are moving on to question number 132. Which of the following is not used mainly as biocontrol agent? ಯಾವುದನ್ನ ಮೇನ್ ಆಗಿ ಬಯೋ ಕಂಟ್ರೋಲ್ ಏಜೆಂಟ್ ಆಗಿ ನಾವು ಬಳಸುವುದಿಲ್ಲ? ಅನಾಬೀನ. ಅನಾಬೀನನ ನಾವು ಯೂಸ್ ಮಾಡೋದು ಬಯೋ ಫರ್ಟಿಲೈಸರ್ ಆಗಿ. ಬ್ಯಾಕ್ಯುಲೋ ವೈರಸ್ಸು, ಡ್ರ್ಯಾಗನ್ ಫ್ಲೈ, ಟ್ರೈಕೋಡರ್ಮಗಳನ್ನ ಬಯೋ ಕಂಟ್ರೋಲ್ ಏಜೆಂಟ್ಸ್ ಆಗಿ ಯೂಸ್ ಮಾಡ್ತೀವಿ. ಅನಾಬೀನನ ಬಯೋ ಫರ್ಟಿಲೈಸರ್ ಆಗಿ ಯೂಸ್ ಮಾಡ್ತೀವಿ. ಸೊ ಅನಾಬೀನ ಇಸ್ ದ ಆನ್ಸರ್ ಟು ದಿಸ್ ಪರ್ಟಿಕ್ಯುಲರ್ ಕ್ವಶನ್. And now we are on to 133. Succession stages that occur in aquatic habitat are called hydrosphere anta ಕರೀತಾರೆ. ಸೊ ಏನಾದ್ರು ಬೇರ್ ರಾಕ್ ಮೇಲಾಗಿದ್ರೆ ಝೀರೋಸಿಯರ್ ಅಂತೆ. ಓಕೆ. ಸೊ ನಾರ್ಮಲಿ ಇದು ಹ್ಯಾಲೋಸಿಯರ್ ಅಂತ ಯೂಸ್ ಮಾಡಲ್ಲ. ಓಕೆ. ದೆನ್ ವಿ ಆರ್ ಆನ್ ಟು ಕ್ವಶನ್ ನಂಬರ್ 134.
Which of the following shares the maximum diversity of species in global biodiversity of plants? ಇವುಗಳಲ್ಲಿ ಯಾವುದು ಮ್ಯಾಕ್ಸಿಮಮ್ ಡೈವರ್ಸಿಟಿಯನ್ನು ತೋರಿಸುತ್ತೆ? ಈ ಲಿಸ್ಟಲ್ಲಿ ಏಂಜಿಯೋಸ್ಪರ್ಮ್ಸ್ ಫ್ಲವರಿಂಗ್ ಪ್ಲಾಂಟ್ಸು ಗ್ಲೋಬಲ್ ಬಯೋಡೈವರ್ಸಿಟಿಯನ್ನು ಜಾಸ್ತಿ ತೋರುತ್ತೆ. ಯು ನೋ ದಟ್ ದೇ ಆರ್ highly adapted to the present condition. Okay. So thereby angiosperms is the answer for this question. And we are moving on to the last question in this biology part 1. Which of the following is the one of the most problematic aquatic weed of India? Most problematic aquatic weed of India is Eichhornia. Eichhornia caryopsis anta ಕರಿತೀವಿ. ಇದು ನೀರಿನಲ್ಲಿ ಬೆಳೆಯುತ್ತೆ. ಇದನ್ನ ವಾಟರ್ ಆನ್ಸಿತ್ ಅಂತ ಕೂಡ ಕರಿತೀವಿ. ಇದನ್ನ ಕ್ವೀನ್ ವಿಕ್ಟೋರಿಯಾ ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಕರಿತೀವಿ. ಇದಕ್ಕೆ ಒಳ್ಳೆ ಬ್ಯೂಟಿಫುಲ್ ಫ್ಲವರ್ಸ್ ಇದೆ, ಒಳ್ಳೆ ಲೀಫ್ ಶೇಪ್ ಇದೆ. ಆದರೆ ಆಯ್ತಾ, ಇಟ್ ಈಸ್ ಅನ್ ಎಕ್ಸಾಟಿಕ್ ಪ್ಲಾಂಟ್ ಫ್ರಮ್ ಔಟ್ಸೈಡ್ ಇಂಡಿಯಾ and it drains the oxygen contained in water and leading to the death of the aquatic animals. So that is Eichhornia is the most problematic aquatic weed of India. So we have completed the discussion with the biology part 1 from question number 90 to 135. Thank you.